ದಿಲ್ಲಿ ವರಿಷ್ಠರು ರಾಜ್ಯ ಪ್ರವಾಸ ಮಾಡಲಿ, ಯಡಿಯೂರಪ್ಪ ವರ್ಚಸ್ಸಿನ ಬಗ್ಗೆ ಅರಿತುಕೊಳ್ಳಲಿ, ಯಡಿಯೂರಪ್ಪಗೆ ಸೂಕ್ತ ಸ್ಥಾನಮಾನ ನೀಡಲಿ. ಬಿಜೆಪಿ ಹೈಕಮಾಂಡ್ ವಿರುದ್ಧ ಶಾಸಕ ಸುರೇಶ್ ಗೌಡ ಆಕ್ರೋಶ. ಸಂಕ್ರಾಂತಿ ನಂತರ ರಾಜ್ಯಾದ್ಯಂತ ಬಿಎಸ್ವೈ ಪ್ರವಾಸ. ಜನವರಿ 19ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ. ಯಡಿಯೂರಪ್ಪ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದೆ ರೂಪುರೇಷೆ. ಜನವರಿ 30ರಿಂದ ವಿಧಾನಸಭೆ ಅಧಿವೇಶನ. 10 ದಿನಗಳ ಕಾಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ. ಮುಂಬರುವ ಮಾರ್ಚ್ನಲ್ಲಿ ಬಜೆಟ್ ಮಂಡನೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡರ ಹೇಳಿಕೆ. ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿವೆ. ಯಡಿಯೂರಪ್ಪ ಈಶ್ವರಪ್ಪ ಮಧ್ಯೆ ಭಿನ್ನಮತವಿಲ್ಲ. ಎಲ್ಲಾ ಗೊಂದಲಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ತೀವಿ ಅಂದ್ರು ಸಿಎಂ ಸದಾನಂದ ಗೌಡ. ಮಂಗಳೂರಿನಲ್ಲಿ ಕರಾವಳಿ ಹೂಡಿಕೆದಾರರ ಶೃಂಗಸಭೆ. ಸಿಎಂ ಸದಾನಂದ ಗೌಡರಿಂದ ಸಭೆಗೆ ಚಾಲನೆ. ಉದ್ಯಮಿಗಳ ಆಕರ್ಷಣೆಗೆ ಅಧಿಕಾರಿಗಳ ಸಮಾಲೋಚನೆ. ಕರಾವಳಿ ಹೂಡಿಕೆದಾರರ ಸಮಾವೇಶದಲ್ಲಿ ಅವಾಂತರ. ಆಸನ ನೀಡದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಬಹಿಷ್ಕಾರ. ಬಿಜೆಪಿ ಮೇಲೆ ಕಾಂಗ್ರೆಸ್ ಸಚೇತಕ ಅಭಯಚಂದ್ರ ಪ್ರಹಾರ. ರಾಜೀನಾಮೆ ನಿರ್ಧಾರ ಕೈಬಿಟ್ಟ ಮೂಡಿಗೆರೆ ಶಾಸಕ. ಸಿಎಂ ಸದಾನಂದ ಗೌಡರಿಂದ ಸಮಸ್ಯೆ ಬಗೆಹರಿಸುವ ವಿಶ್ವಾಸ. ಬೆಂಗಳೂರಿನಲ್ಲಿ ಎಂಪಿ ಕುಮಾರಸ್ವಾಮಿ ಹೇಳಿಕೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸದಲ್ಲಿ 5 ಮಠಾಧೀಶರ ಪಾದಪೂಜೆ. ಶಾಸಕರಿಗೆ ಮಂತ್ರಿಗಿರಿ ನೀಡುವಂತೆ ಮಠಾಧೀಶರ ಆಗ್ರಹ. ರವಿ ಇಲ್ಲದೆ ಕಮಲ ಅರಳೋದಿಲ್ಲ ಎಂದ ಪೇಜಾವರ ಶ್ರೀಗಳು. ನ್ಯಾಯಮೂರ್ತಿ ಬನ್ನೂರ್ಮಠ ಅವರನ್ನ ಲೋಕಾಯುಕ್ತರಾಗಿ ನೇಮಿಸುವುದಿಲ್ಲ. ಸರ್ಕಾರ ಸೂಕ್ತ ಹೆಸರನ್ನ ಸೂಚಿಸಲಿ. ಮೈಸೂರಿನಲ್ಲಿ ಗವರ್ನರ್ ಭಾರದ್ವಾಜ್ ಪುನರುಚ್ಚಾರ. ಸಿಎಂ ಸದಾನಂದ ಗೌಡರಿಂದ ಒಳ್ಳೆಯ ಆಡಳಿತ. ಹಲವು ಮುಖಂಡರು ಮೂಗು ತೂರಿಸ್ತಾ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ. ಮೈಸೂರಿನಲ್ಲಿ ಮುಖ್ಯಮಂತ್ರಿಯ ಬೆನ್ನು ತಟ್ಟಿದ ರಾಜ್ಯಪಾಲರು. ಎಸ್ಪಿ ಹೇಮಂತ್ ನಿಂಬಾಳ್ಕರ್ 250 ಕೋಟಿ ರೂಪಾಯಿ ಅಕ್ರಮ ಗಳಿಕೆ ಆರೋಪ ಪ್ರಕರಣ. ಹೈಕೋರ್ಟ್ನಲ್ಲಿ ಮಾನಹಾನಿ ಅರ್ಜಿ ವಿಚಾರಣೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರಿಗೆ ನೋಟಿಸ್ ಜಾರಿ. ಮುಂಬೈ ದಾಳಿ ಕಿಂಗ್ ಪಿನ್ ನೇತೃತ್ವದಲ್ಲಿ ಸಜ್ಜಾಗಿದ್ದಾರೆ ಲೇಡಿ ಟೆರರ್. ಪಾಕ್ ಆಕ್ರಮಿತ ಪ್ರದೇಶದ 21 ಮಹಿಳೆಯರು ದಾಳಿಗೆ ತಯಾರ್. ಮುಜಾಫರಾಬಾದ್ನಲ್ಲಿ ತರಬೇತಿ ನೀಡುತ್ತಿದೆ ಲಷ್ಕರ್. ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ ಪ್ರಕರಣ. ಘಟನೆಗೆ ಸಂಬಂಧಿಸಿದಂತೆ 6 ಮಂದಿಯ ಬಂಧನ. ಬಿಜಾಪುರ ಜಿಲ್ಲಾ ಬಂದ್ ನಡೆಸಿ ಜನರಿಂದ ಖಂಡನೆ. ಗೆಳೆಯನ ಪತ್ನಿ ಜೊತೆಗೆ ರಾಸಲೀಲೆ. ಕೊಟ್ಟ ಹಣ ವಾಪಸ್ ಕೊಡದಿದ್ದಾಗ ಕೊಲೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಘಟನೆ. ಆರೋಪಿ ಶ್ರೀನಿವಾಸ್ ಪೊಲೀಸರಿಗೆ ಶರಣು. ನಿನ್ನೆ ಮಧ್ಯಾಹ್ನ ಕಾಣೆಯಾಗಿದ್ದ, ಇವತ್ತು ಬೆಳಿಗ್ಗೆ ಶವವಾಗಿ ಪತ್ತೆಯಾದ. ತುಮಕೂರು ಜಿಲ್ಲೆ ದೊಡ್ಡೇನಹಳ್ಳಿಯಲ್ಲಿ ಬಾಲಕನ ದಾರುಣ ಹತ್ಯೆ. ವಾಮಾಚಾರಕ್ಕಾಗಿ ಕೃತ್ಯದ ಶಂಕೆ. ಹೆರಿಗೆ ನಂತರ ತಾಯಿ ಮಗು ಸಾವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಸಂಬಂಧಿಗಳ ಪ್ರತಿಭಟನೆ. ಲೋಕಾಯುಕ್ತ ಎಸ್ಪಿ ಹೆಸರಿನಲ್ಲಿ ಪಂಗನಾಮ ಹಾಕ್ತಿದ್ದ ಜನರಿಗೆ ಸಸ್ಪೆಂಡ್ ಆಗಿದ್ದ ಪೊಲೀಸ್ ಪೇದೆಯಿಂದ ಹಣ ಸುಲಿಗೆ. ಸದಲಗ ನಿವಾಸಿ ಮುರುಗೇಶ್ ಕಾರವಾರದ ಪೊಲೀಸರ ಬಲೆಗೆ. ಚಿಕ್ಕಮಗಳೂರು ಭೂಮಾಪನ ಇಲಾಖೆಯಲ್ಲಿ ಮಾರಾಮಾರಿ. ಸಿಬ್ಬಂದಿ ಮೇಲೆ ಡೆಪ್ಯೂಟಿ ಡೈರೆಕ್ಟರ್ ಸವಾರಿ. ಹಲ್ಲೆಯಿಂದ ಆಸ್ಪತ್ರೆ ಪಾಲಾದ ಸೂಪರಿಂಟೆಂಡೆಂಟ್ ಅಧಿಕಾರಿ. ಪ್ರವಾಹ ಕಳೆದು 2 ವರ್ಷಗಳಾದರೂ ಪರಿಹಾರ ಹಂಚಿಲ್ಲ. ರಾಯಚೂರಿನಲ್ಲಿ ಕೊಳೆಯುತ್ತಿರೋ ಸಾಮಗ್ರಿಗಳನ್ನ ಕೇಳೋರಿಲ್ಲ. ಸಂತ್ರಸ್ತರ ಪರಿಸ್ಥಿತಿ ಮಾತ್ರ ಇನ್ನೂ ಸುಧಾರಿಸಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಒಂದೇ ಕಾಮಗಾರಿ 3 ಬಾರಿ ಬಿಲ್. ದಾವಣಗೆರೆ ಜಿಲ್ಲೆ ಗುತ್ತಿದುರ್ಗ ಪಂಚಾಯತ್ನಲ್ಲಿ ಭಾರೀ ಗೋಲ್ಮಾಲ್. 2 ಕೋಟಿ ಅಕ್ರಮದಲ್ಲಿ ಅಧಿಕಾರಿಗಳು ಸದಸ್ಯರು ಶಾಮೀಲ್. ಮೆಟ್ರೋ ಕಾಮಗಾರಿಯಿಂದ ಧೂಳು ಮಗ ಧೂಳು. ವಿಧಾನಸೌಧ ಹಾಗೂ ಹೈಕೋರ್ಟ್ನಲ್ಲಿ ಜನರ ಆರೋಗ್ಯವೆಲ್ಲ ಹಾಳು. ಯಾರೂ ಕೇಳುತ್ತಿಲ್ಲ ಜನಸಾಮಾನ್ಯರ ಗೋಳು. ಬಯಲೆ ಪಾಠಶಾಲೆ. ಮೂಲಸೌಕರ್ಯಗಳ ಬಗ್ಗೆ ಕೇಳಲೇಬೇಡಿ. ಬೀದರ್ ಜಿಲ್ಲೆ ಮನ್ನಳ್ಳಿಯಲ್ಲಿ ಅವಾಂತರ. ದೀಪಕ್ ಶಿಕ್ಷಣ ಸಂಸ್ಥೆಯ ಶಾಲೆಯಲ್ಲಿ ಮಕ್ಕಳ ಪಾಡು ಕೇಳೋರೇ ಇಲ್ಲ. ವಾರ್ಡನ್ ವರ್ಗಾವಣೆ ಪ್ರತಿಭಟಿಸಿ ವಿದ್ಯಾರ್ಥಿಗಳ ಮುಷ್ಕರ. ಬಾಲಕಿಯರ ವಸತಿ ಶಾಲೆಯಲ್ಲಿ ಊಟಕ್ಕೂ ಬಹಿಷ್ಕಾರ. ಬೀದರ್ನಲ್ಲಿ ಮಕ್ಕಳಿಗೆ ಅಧಿಕಾರಿಗಳ ಅಸಹಕಾರ. ರನ್ ಮಗ ರನ್. ರಸ್ತೆ ಸಂಚಾರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ಲಾನ್. ರಾಯಚೂರು ಪೊಲೀಸ್ ಇಲಾಖೆಯಿಂದ ಮ್ಯಾರಥಾನ್. ಅಗ್ನಿಪಥ್ ಚಿತ್ರದಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ಕಿಸ್? ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತೆಯ ಪ್ರಶ್ನೆಗೆ ಹೃತಿಕ್ ಸುಸ್ತು. ನಿನಗೆ ಕಿಸ್ಸಿಂಗ್ ಪಾಠ ಹೇಳ್ತೀನಿ ಅಂದಾಗ ಬೆಚ್ಚಿಬಿದ್ಲು ಪತ್ರಕರ್ತೆ. ಬಾಲಿವುಡ್ನಲ್ಲಿ ಮೆಗಾಸ್ಟಾರ್ ಪುತ್ರನ ಆಕ್ಷನ್. ಜಂಜೀರ್ ರೀಮೇಕ್ ಚಿತ್ರದಲ್ಲಿ ಮಿಂಚಲಿದ್ದಾರೆ ರಾಮ್ ಚರಣ್. ಮಗಧೀರನಾಗಿ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಮೆಗಾ ಪ್ರೊಡಕ್ಷನ್. ಚೀನಾದಲ್ಲಿ ಮೋಟಾರ್ ಸೈಕಲ್ ಟೂರ್ನಿ ಬೊಂಬಾಟ್. ಪ್ರೇಕ್ಷಕರ ಮೈ ಜುಮ್ಮೆನಿಸಿದ ಬೈಕ್ ಸ್ಟಂಟ್. ಗೆಲುವಿಗಾಗಿ ಆಸ್ಟ್ರೇಲಿಯನ್ ಸವಾರರ ಸೂಪರ್ ಫೈಟ್. ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದಲ್ಲಿ ನವಚಂಡಿಕಾಯಾಗ. ಸಿಎಂ ಸದಾನಂದ ಗೌಡ ವಿಶೇಷ ಪ್ರಾರ್ಥನೆ. ಪೂರ್ಣಾವಧಿ ಆಡಳಿತಕ್ಕಾಗಿ ನಡೆಯಿತ ಅರ್ಚನೆ. ಲೋಕಾಯುಕ್ತರಾಗಿ ಬನ್ನೂರು ಮಠ ನೇಮಕ ಆಗಲೇಬೇಕು. ಇದು ರಾಜ್ಯ ಸರ್ಕಾರದ ಹಠ. ರಾಜ್ಯಪಾಲರಿಗೆ ಮನವರಿಕೆ ಮಾಡ್ತೀನಿ ಅಂದ್ರು ಸಿಎಂ ಸದಾನಂದ ಗೌಡ.
ಸಚಿವ ಮುರುಗೇಶ್ ನಿರಾಣಿ ಬೆದರಿಕೆಯೊಡ್ಡಿದ್ದಾರಂತೆ. ದೂರು ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟು ಹಾಕ್ತಿದ್ದಾರಂತೆ. ಬೆಳಗಾವಿ ಜಿಲ್ಲೆ ಬ್ಯಾಕೂಡು ರೈತನಿಂದ ಲೋಕಾಯುಕ್ತರಿಗೆ ದೂರು. ಮೂಲ ಸೌಕರ್ಯಕ್ಕೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಸಿವಿ ರಾಮನ್ ನಗರದಿಂದ ಹಲಸೂರಿನವರೆಗೂ ರ್ಯಾಲಿ. ಅಧಿಕಾರಿಗಳ ವಿರುದ್ಧ ಕೊಳಚೆ ನಿವಾಸಿಗಳ ಆಕ್ರೋಶ. ಬಳ್ಳಾರಿ ವಿಮಾನ ನಿಲ್ದಾಣ ಭೂಸ್ವಾಧೀನ ವಿವಾದ. 250 ಎಕರೆ ಭೂಸ್ವಾಧೀನ ಆದೇಶ ಹೈಕೋರ್ಟ್ನಿಂದ ರದ್ದು. ರಿಟ್ ಅರ್ಜಿ ಸಲ್ಲಿಸಿದ್ದ 78 ರೈತರು ಫುಲ್ ಖುಷ್. ಗದಗ ಎಪಿಎಂಸಿಯಲ್ಲಿ ರೈತರ ಮೇಲೆ ದಬ್ಬಾಳಿಕೆ. ಈರುಳ್ಳಿ ಚೀಲ ತೂಕ ಮಾಡಲು ಕಮಿಷನ್ ಬೇಡಿಕೆ. ಸಮಸ್ಯೆ ಪರಿಹರಿಸಲು ಅಧಿಕಾರಿಗಳಿಗೆ ಅನ್ನದಾತನ ಕೋರಿಕೆ. ಮೈಸೂರು ಮಾಜಿ ಮೇಯರ್ ಪಿ ವಾಸು ದೇಹದಾನ. ಜೆಎಸ್ಎಸ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಮಾಣ. ಹೊಸ ವರ್ಷಾಚರಣೆಗೆ ಮಾನವೀಯ ತೀರ್ಮಾನ. ಬೆಂಗಳೂರಿನಲ್ಲಿ ಕಳ್ಳರ ಕೈಚಳಕ. ದಿ ಮೊಬೈಲ್ ಸ್ಟೋರ್ಸ್ನಲ್ಲಿ 48 ಮೊಬೈಲ್ ಮಾಯ. ಬಾಣಸವಾಡಿ ಪೊಲೀಸ್ ಠಾಣೆಗೆ ಅಂಗಡಿ ಮಾಲೀಕ ಸತೀಶ್ರಿಂದ ದೂರು ದಾಖಲು. ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ದಕ್ಕೆ ಖಂಡನೆ. ಬಿಜಾಪುರ ಜಿಲ್ಲೆಯಾದ್ಯಂತ ಇಂದು ಪ್ರತಿಭಟನೆ. ಬಂದ್ನಿಂದಾಗಿ ಸಾಮಾನ್ಯ ಜನಜೀವನಕ್ಕೆ ತೊಂದರೆ. ಲಕ್ಷ್ಮಿ ಗೋಲ್ಡ್ ಸ್ಕೀಮ್ ಹೆಸರಲ್ಲಿ ಜನರಿಗೆ ಮೋಸ. ಕೊಪ್ಪಳದ ವರ್ಣೇಕರ್ ಜ್ಯುವೆಲರ್ಸ್ ವಿರುದ್ಧ ಜನರ ಆಕ್ರೋಶ. ಅಂಗಡಿ ಖಾಲಿ ಮಾಡಿಸಲು ಮಾಲೀಕನ ಪ್ರಯಾಸ. ವಂಚಕನ ಪತ್ತೆಗೆ ಪೊಲೀಸರ ಜಾಲ. ಭಾರತ ಆಸ್ಟ್ರೇಲಿಯಾ 2ನೇ ಟೆಸ್ಟ್. ಸಿಡ್ನಿಯಲ್ಲಿ ಕಾಂಗರೂಗಳ ಬ್ಯಾಟಿಂಗ್ ಕೊಂಬಾಟ್. 2ನೇ ದಿನವಿಡೀ ಭಾರತೀಯ ಬೌಲರ್ಗಳು ಉರುಳಿಸಿದ್ದು 1 ವಿಕೆಟ್. ಸಿಡ್ನಿ ಟೆಸ್ಟ್ನಲ್ಲಿ ರೀಕಿ ಪಾಂಟಿಂಗ್ ಭರ್ಜರಿ ಶತಕ. ನಾಯಕ ಮೈಕೆಲ್ ಕ್ಲಾರ್ಕ್ ಸೊಗಸಾದ ದ್ವಿಶತಕ. ಆಸ್ಟ್ರೇಲಿಯಾ 4 ವಿಕೆಟ್ಗೆ 482 ರನ್ ಗಳಿಕೆ. ಕರ್ನಾಟಕ ಹರಿಯಾಣ ರಣಜಿ ಕ್ವಾರ್ಟರ್ ಫೈನಲ್. ಪ್ರಸಕ್ತ ಋತುವಿನಲ್ಲಿ ಮುಗಿಯಿತು ಕನ್ನಡಿಗರ ಸವಾಲ್. ಚಿನ್ನಸ್ವಾಮಿ ಅಂಗಣದಲ್ಲಿ 6 ವಿಕೆಟ್ಗಳ ಸೋಲು. ನ್ಯಾನೋ ಕಾರಿಗೆ RE60 ಸವಾಲ್. ವಾಹನ ಮಾರುಕಟ್ಟೆಯಲ್ಲಿ ಮಾಡುತ್ತಾ ಕಮಾಲ್. ಬಜಾಜ್ ಕಂಪನಿಯ ಚಿಕ್ಕ ಕಾರ್ ಗೆಲ್ಲುತ್ತಾ ಜನಸಾಮಾನ್ಯರ ದಿಲ್. ಹಾವೇರಿ ಜಿಲ್ಲೆ ಬ್ಯಾಡಗಿಯಲ್ಲಿ ಜಾನಪದ ಕ್ರೀಡೆ ರೋಮಾಂಚನಕಾರಿ. ಹಿಡಿಯಲು ಬಂದ 6 ಮಂದಿಗೆ ತಿವಿಯಿತು ಹೋರಿ. ಜಮಾಯಿಸಿದ ಸಹಸ್ರಾರು ಮಂದಿಗೆ ಗಾಬರಿ. ಗೃಹ ಬಂಧನದಲ್ಲಿಟ್ಟು ಗಂಡನಿಂದ ಕಿರುಕುಳ. ಇನ್ನೊಂದು ಮದುವೆಯಾಗಿದ್ದು ತಿಳಿದು ಮತ್ತಷ್ಟು ಕಳವಳ. ಪತಿ ಸದಾಶಿವನ ವಿರುದ್ಧ ದೂರು ನೀಡಿದ ಗದಗ ಮಹಿಳೆ. ರಾಜಸ್ಥಾನದ ನರ್ಸ್ ಬಂದೂರಿ ದೇವಿ ಲೈಂಗಿಕ ಹಗರಣ ಪ್ರಕರಣ. ಪ್ರಮುಖ ಆರೋಪಿ ಕೈಲಾಶ್ ಜಾಕರ್ ಬಂಧನ. ಸಿಬಿಐನಿಂದ ಕಿಂಗ್ ಪಿನ್ ವಿಚಾರಣೆ. ಫಲದಾಗಿನ ಬೆಳಿ ತಿನ್ನುತ್ತಿವೆ ಚಿಗರಿ. ನಮಗೆ ಸೂಕ್ತ ಪರಿಹಾರ ಕೊಡ್ರಿ. ಗದಗ ಜಿಲ್ಲಾ ರೋಣ ರೈತರಿಂದ ಪ್ರತಿಭಟನೆ. ಬಿಂಕದ ಕಟ್ಟಿ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ. ಭಿನ್ನರಾಗ ಹಾಡುತ್ತಿರುವ ಶಾಸಕರ ಮನವೊಲಿಕೆಗೆ ಯತ್ನ. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ. ತುಮಕೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಹೇಳಿಕೆ. ಉದ್ಯಮಿ ಮನೆಯ ಮೇಲೆ ವಾಮಾಚಾರ. ಮಂಡ್ಯದಲ್ಲಿ ಟ್ರಾವೆಲ್ಸ್ ನಡೆಸುತ್ತಿರುವ ಹರೀಶ್ ಮನೆ ಮೇಲೆ ಕೃತ್ಯ. ಮೇಕೆ ಬಲಿ ಕೊಟ್ಟು ಗೊಂಬೆ ಪ್ರತಿಷ್ಠಾಪಿಸಿ ಪೂಜೆ. ಕುಟುಂಬದ ಜನರಲ್ಲಿ ಆತಂಕ. ಎತ್ತಿನಹೊಳೆ ಯೋಜನೆಯನ್ನ ಕೈಬಿಡಿ. ರಾಜ್ಯ ಸರ್ಕಾರಕ್ಕೆ ಕೋಲಾರದಲ್ಲಿ ಜನರ ಒತ್ತಾಯ. ಪಕ್ಷಾತೀತವಾಗಿ ಗಾಂಧಿವನದಿಂದ ಡಿಸಿ ಕಚೇರಿಗೆ ಮೆರವಣಿಗೆ. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಜಾನಪದ ಕಲಾಮೇಳದ ಸೊಬಗು. ರಾಮಾಂಜನೇಯ ಸಾಂಸ್ಕೃತಿಕ ವೇದಿಕೆಯ ಬೆಳಗು. ವೇದಿಕೆಯಲ್ಲಿ ಡೊಳ್ಳು ಕುಣಿತ ರಂಗೋರಂಗು. ಸಂಭ್ರಮದ ವೈಕುಂಠ ಏಕಾದಶಿ ಆಚರಣೆ. ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಬೆಂಗಳೂರಿನಲ್ಲಿ 3 ಲಕ್ಷ ಲಡ್ಡು ವಿತರಣೆ. ಕೃಷ್ಣಯ್ಯ ಶೆಟ್ಟಿ ಶರವಣರಿಂದ ಶ್ರೀನಿವಾಸನಿಗೆ ವಿಶೇಷ ವಂದನೆ.